ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಖಾರ ಪೊಂಗಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆದರೆ ಬೇರೆ ರೀತಿ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವೆಲ್ಲ ಅಕ್ಕಿಯಲ್ಲಿ ಖಾರ ಪೊಂಗಲ್ ಮಾಡ್ತೀವಲ್ವ, ಅಕ್ಕಿ ಮತ್ತು ಹೆಸರು ಬೇಳೆ ಸೇರಿಸ್ಕೊಂಡು. ನಾನಿಲ್ಲಿ ಗೋಧಿ ನುಚ್ಚಲ್ಲಿ ಮಾಡ್ತಾ ಇದ್ದೀನಿ. ಗೋಧಿ ನುಚ್ಚಿನ ಖಾರ ಪೊಂಗಲು. ಗೋಧಿ ಕಡಿ ಅಂತ ಹೇಳ್ತಾರೆ, ಗೋಧಿ ನುಚ್ಚು ಅಂತ ಹೇಳ್ತಾರೆ, ಬ್ರೋಕನ್ ವೀಟ್ ಅಂತ ಹೇಳ್ತಾರಲ್ವ ಅದು. ಅದರಲ್ಲಿ ನಾನು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಸ್ಟಾರ್ಚ್ ಎಲ್ಲ ಇರೋದ್ರಿಂದ ತುಂಬ ಟೇಸ್ಟಿಯಾಗಿ ಬಂದಿದೆ. ಇದು ತುಂಬ ರುಚಿಯಾಗತ್ತೆ. ಇದು ಡಯಟ್ ಫುಡ್ ಮಾಡೋರಿಗೆ, ಅಂದರೆ ಶುಗರ್ ಪೇಷಂಟ್ಸ್ ಎಲ್ಲ ಇದ್ದರೆ, ಅಕ್ಕಿ ಬೇಡ, ಅನ್ನ ಊಟ ಮಾಡೋದು ಬೇಡ ಅಂತ ಇರೋರಿಗೆಲ್ಲ ಇದನ್ನು ಮಾಡ್ಕೋಬೋದು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಗೋಧಿ ಕಡಿ, ಗೋಧಿ ನುಚ್ಚು ನೋಡಿ. ಇಲ್ಲಿ 2 ಗ್ಲಾಸ್ನಷ್ಟು ಗೋಧಿ ನುಚ್ಚು ತೊಗೊಂಡಿದ್ದೀನಿ. 1 ಗ್ಲಾಸು ಹೆಸರು ಬೇಳೆ ತೊಗೊಂಡಿದ್ದೀನಿ. ಗೋಧಿ ನುಚ್ಚನ್ನು ಮತ್ತು ಹೆಸರು ಬೇಳೆನ ಚೆನ್ನಾಗಿ ತೊಳೆದು ಧೂಳೆಲ್ಲ ತೆಗೀರಿ. ಬೇರೆ ಬೇರೆ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಕಡಿಮೆ ಇದ್ದರೆ ನೀವು ಒಟ್ಟಿಗೆ ಬೇಯಿಸ್ಕೊಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ 2 ಗ್ಲಾಸ್ ಹಾಕಿದ್ದೀನಿ ಗೋಧಿ ನುಚ್ಚು. ಅದು ತುಂಬ ಒದಗುತ್ತೆ. 1 ಗ್ಲಾಸು ಹೆಸರು ಬೇಳೆ ಹಾಕಿದ್ದೀನಿ. ಚೆನ್ನಾಗಿ ತೊಳೆದು ಬೇಯಕ್ಕೆ ಇಟ್ಬಿಡಿ. ಇದಕ್ಕೆ 1 ಗ್ಲಾಸಿಗೆ 3 ಗ್ಲಾಸ್ನಷ್ಟು ನೀರು ಹೆಸರು ಬೇಳೆಗೆ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಗೋಧಿ ನುಚ್ಚಿಗೆ ಇನ್ನೂ ಜಾಸ್ತಿ ಬೇಕಾಗತ್ತೆ ನೀರು. ಗೋಧಿ ನುಚ್ಚು ಬೇಯೋದು ನಿಧಾನ, ಅದರಿಂದ ಸ್ವಲ್ಪ ಜಾಸ್ತಿ ಬೇಕು. ಚೆನ್ನಾಗಿ ತೊಳೆದಿದ್ದೀನಿ, ಧೂಳೆಲ್ಲ ತೆಗೆದಿದ್ದೀನಿ. ಈಗ 2 ಗ್ಲಾಸಿಗೆ ಒಂದು 6 ಗ್ಲಾಸೆಲ್ಲ ನಾನು ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಬೇಕಾಗತ್ತೆ. ಅದು ಬೆಂದಾಗ ದೊಡ್ಡ ಆಗತ್ತೆ, ಜಾಸ್ತಿ ಒದಗಿ ಬರುತ್ತೆ. ಅದನ್ನು ನೀರೂ ಜಾಸ್ತಿ ಬೇಕಾಗತ್ತೆ. ಸ್ವಲ್ಪ ನಿಧಾನ ಬೇಯೋದು, ಅದರಿಂದ ಕುಕ್ಕರಲ್ಲೇ ಬೇಯಿಸ್ಕೊಳ್ಳಿ. ಗೋಧಿ ನುಚ್ಚು ಕಡಿಮೆ ಇದ್ದರೆ ಒಟ್ಟಿಗೆ ಬೇಯಿಸ್ಕೊಬೋದು. ನಾನಿಲ್ಲಿ ಬೇರೆ ಬೇರೆ ಬೇಯಿಸ್ಕೊಂಡಿದ್ದೀನಿ. ಇದು ಹಸಿರು ಬೇಳೆಗೆ ನಾನೀಗ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಆಮೇಲೆ ಒಗ್ಗರಣೆಗೆ ಬೇರೆ ಹಾಕ್ಕೋಬೋದು. ಈಗ ಬೇಯುವಾಗ ಒಂದು ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ರುಚಿಗೆ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಆಮೇಲೆ ಕುದಿಯುವಾಗ ಮತ್ತೆ ಸೇರಿಸ್ಕೋಬೋದು. ಗೋಧಿ ನುಚ್ಚೆಲ್ಲ ಸೇರಿಸ್ಕೊಂಡ್ಮೇಲೆ ಈಗ ಸ್ವಲ್ಪ ಹಾಕಿದ್ದೀನಿ ಉಪ್ಪು. ಆಮೇಲೆ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇಷ್ಟನ್ನು ಮಾತ್ರ ಹಾಕ್ಕೊಂಡು, ಹಸಿಮೆಣಸಿನ್ಕಾಯಿ, ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈ ಗೋಧಿ ನುಚ್ಚು ಮತ್ತು ಇದನ್ನೆರಡನ್ನು ಒಟ್ಟಿಗೆ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿರ್ತೀನಿ. ಒಟ್ಟಿಗೆ ಬೆಂದ್ಕೊಂಡು ಬಿಡತ್ತೆ. ಬೇರೆ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ, ಅದರ ಒಟ್ಟಿಗೆ ಬೇಯುತ್ತೆ ನೋಡಿ. ಕುಕ್ಕರ್ ಇಟ್ಟಿದ್ದೀನಿ, ದೊಡ್ಡ ಕುಕ್ಕರ್ ಇದು ನಂದು. ಅದರಿಂದ ಕುಕ್ಕರಲ್ಲಿ ಫಸ್ಟ್ ಗೋಧಿ ನುಚ್ಚಿಟ್ಟಿದ್ದೀನಿ, ಗೋಧಿ ಕಡಿ ನೀರು ಹಾಕಿ ಆಮೇಲೆ ಮೇಲಿಂದ ಈ ಹೆಸರು ಬೇಳೆನೂ ಕೂಡ ಇಡ್ತೀನಿ. ಜೊತೆಯಲ್ಲೇ ಬೇಯಿಸ್ಕೊಂಡ್ರೆ ಒಂದೇ ಸಾರಿಗೆ ಬೇಯುತ್ತೆ. ನೀವೇನು ತುಂಬ ಬೇಯಿಸ್ಬೇಕಾಗಿಲ್ಲ, ಅಂದರೆ ತುಂಬ ವಿಸಿಲೆಲ್ಲ ಹಾಕಬೇಕಾಗಿಲ್ಲ. ಏನೇ ಬೇಯೋದಾದರೂ ನಾನು ಬೇಯಿಸೋದು ಹೆಂಗೆ ಅಂದರೆ, ಹೈ ಫ್ಲೇಮಲ್ಲಿ ಇಟ್ಬಿಟ್ಟು 1 ವಿಸಿಲ್ ಕೂಗಿಸ್ತೀನಿ. ಆಮೇಲೆ ಸಿಮ್ಗೆ ಹಾಕಿ ಇನ್ನೊಂದು ವಿಸಿಲ್ ಕೂಗಿಸ್ತೀನಿ. ವಿಸಿಲ್ ಬರಲ್ಲ ಅಂದ್ರೆ 5 ನಿಮಿಷ ಬೇಯಿಸ್ಕೊಂಡ್ರೆ, ಟೈಮ್ ನೋಡ್ಕೊಳ್ಳಿ. ಸಿಮ್ಗೆ ಹಾಕಿ 5 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ಸ್ಟೀಮ್ ಹೋದ್ಮೇಲೆ ವೇಟ್ ತೆಗಿಬೇಕು ನೋಡಿ. ಇದೀಗ ವೇಟ್ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಸ್ಟೀಮ್ ಹೋದ್ಮೇಲೆ ನೋಡಿ, ಸ್ಟೀಮೆಲ್ಲ ಹೋಗಿದೆ, ಚೆನ್ನಾಗಿ ಬೆಂದಿದೆ, ನುಣ್ಣಗೆ ಬೆಂದಿರತ್ತೆ. ಆ ಥರ ಮಾಡಿದರೆ ಹೆಚ್ಚು ವಿಸಿಲೆಲ್ಲ ಕೂಗಿಸ್ಬೇಕಾಗಿಲ್ಲ, ಗ್ಯಾಸ್ ವೇಸ್ಟ್ ಆಗುತ್ತೆ. ಆದ್ದರಿಂದ ನೋಡಿ, ಚೆನ್ನಾಗಿ ಬೆಂದಿದೆ ಗೋಧಿ ನುಚ್ಚು. ಈ ಥರ ಮೆತ್ತಗೆ ಬೆಂದಿರಬೇಕು ನೋಡಿ. ಅಷ್ಟು ನೀರು ಹಾಕಿದರೂ ಫುಲ್ಲಾಗಿದೆ, ನೀರು ಹೆಚ್ಚಾಗಿಲ್ಲ. ಬೆಂದಾಗ ಆ ಥರ ಆಗುತ್ತೆ ಅದು. ಈಗ ಎರಡನ್ನೂ ಒಂದೇ ಪಾತ್ರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ, ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಎರಡನ್ನೂ ಕೂಡ ಜೊತೆಯಲ್ಲಿ. ಅದಕ್ಕೆ ಕಡಿಮೆ ಇದ್ದರೆ ನೀವು ಜೊತೆಯಲ್ಲೇ ಬೇಯಿಸ್ಕೋಬೋದು. ಜಾಸ್ತಿ ಇರೋದ್ರಿಂದ ನಾನು ಬೇರೆ ಬೇರೆ ಬೇಯಿಸ್ಕೊಂಡಿದ್ದೀನಿ. ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮತ್ತೆ ಸೇರಿಸ್ಕೊಳ್ಳೋಣ. ಈ ಥರ ಫುಲ್ ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಒಳ್ಳೆ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ಚೆನ್ನಾಗಿ ಆಗಲ್ಲ. ನೀರು ಬೇಕು ಅಂದರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ, ಸಾಕು. ದಪ್ಪ ಅಂದರೆ ಇಷ್ಟು ಸಾಕು. ಪೊಂಗಲ್ನ ಅದಕ್ಕೆ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ. ಆಗ ಸೇರಿಸ್ಕೊಂಡಿದ್ದು ಸ್ವಲ್ಪನೇ ಸ್ವಲ್ಪ ಅಲ್ಲ, ಅದು ಸಾಕಾಗಲ್ಲ. ಅದರಿಂದ ಬೇಕಾದಷ್ಟು ರುಚಿಗೆ ಬೇಕಾದಂಗೆ 1 ಚಮಚ ಮತ್ತೆ ಸೇರಿಸ್ಕೊಂಡಿದ್ದೀನಿ ಉಪ್ಪು. ಈಗ ಕುದಿಯೋಕ್ಕೆ ಇಡ್ತೀನಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಒಂದು ಒಲೆಯಲ್ಲಿ ಅದನ್ನು ಕುದಿಯೋಕ್ಕೆ ಇಟ್ಟಾಗ ಇನ್ನೊಂದು ಒಲೆಯಲ್ಲಿ ಸ್ಟೌವಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಪಾತ್ರಕ್ಕೆ ತುಪ್ಪ ಹಾಕಿ ಅದು ಕರಗಕ್ಕೆ ಬಿಡ್ತಾ ಇದ್ದೀನಿ. ತುಪ್ಪ ಕರಗಬೇಕಾಗಿದೆ ನೋಡಿ. ಇದು ಕುದಿಯೋಕ್ಕೆ ಇಟ್ಟಿದ್ದೀನಿ, ಕುದೀತಾ ಇದೆ ಚೆನ್ನಾಗಿ. ಕೈ ಬಿಡದೇ ತೊಳಸ್ಕೊಳ್ಳಿ, ಇಲ್ಲಾಂದರೆ ತಳ ಹತ್ಕೊಳ್ಳುತ್ತೆ. ಕುದಿಯುವಾಗ ಕೈ ಬಿಡದೆ ತೊಳಸ್ಕೊಂಡು ಕುದಿಸ್ಬೇಕು, ಇಲ್ಲಾಂದರೆ ಅದೆರಡು ಸ್ಟಾರ್ಚ್ ಇರೋದ್ರಿಂದ ಹೆಸರು ಬೇಳೆ ಮತ್ತು ಗೋಧಿ ನುಚ್ಚು ಅದು ತಳ ಹತ್ಕೊಳ್ಳುತ್ತೆ. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಗೋಡಂಬಿ ಒಂದು 6-7 ಗೋಡಂಬಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸರಿಯಾಗಿ ನಮಗೆ ಎಷ್ಟು ಬೇಕು ಅಷ್ಟು, ಅಂದರೆ ನಮ್ಮಲ್ಲಿ ಜಾಸ್ತಿನೇ ಉಪಯೋಗಿಸ್ತೀವಿ ಗೋಡಂಬಿ, ಅದರಿಂದ ಗೋಡಂಬಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಗಾಗೋವರೆಗೂ ಹುರಿಯಿರಿ. ಒಂದು ಅರ್ಧ ಕೆಂಪಗಾದಾಗ ಅದಕ್ಕೆ ಕರಿಬೇವು ಹಾಕ್ಕೊಂಡಿದ್ದೀನಿ.
ಆಮೇಲೆ 1 ಚಮಚದಷ್ಟು ಜೀರಿಗೆ ಒಗ್ಗರಣೆಗೆ ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಬೇರೆ ಬೇರೆ ಮಾಡ್ಕೋಬೋದು. ಗೋಡಂಬಿ ಮಾತ್ರ ಹುರಿದು ತೆಗೆದುಬಿಟ್ಟು ಆಮೇಲೆ ಇದನ್ನು ಮಾಡ್ಕೋಬೋದು. ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಶುಂಠಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, 1 ಇಂಚಿನಷ್ಟು ಶುಂಠಿ. ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಹಾಕ್ಕೋಬೋದು, ಖಾರಕ್ಕೆ ಖಾರ ಜಾಸ್ತಿ ಬೇಕು ಅಂದರೆ. ಇಂಗು ಹಾಕಿದ್ದೀನಿ. ನಾನಿಲ್ಲಿ ಕಡಿಮೆ ಖಾರ ಮಾಡೋದ್ರಿಂದ ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಅದ್ರಲ್ಲಿ ಬೇಯುವಾಗ ಹಾಕಿದ್ದಷ್ಟು ಅಷ್ಟೇ ಇದೆ. ಇದೆಲ್ಲವನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿಮೆಣಸು ಬೇಕು ಅಂದರೆ ಒಂದು ಸೇರಿಸ್ಕೊಳ್ಳಿ, ಒಂದು ಒಗ್ಗರಣೆಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕಿಲ್ಲ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಖಾರ ಪೊಂಗಲ್ ರೆಡಿ ಆಯ್ತು ನೋಡಿ. ಎಷ್ಟು ಚೆನ್ನಾಗಿದೆ ರುಚಿ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಗೋಧಿ ನುಚ್ಚಲ್ಲಿ ಸ್ಟಾರ್ಚ್ ಇರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಡಯಾಬಿಟಿಸ್ನವ್ರಿಗೂ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಗೋಧಿ ನುಚ್ಚು ಬ್ರೋಕನ್ ವೆಯ್ಟು, ಅದರಿಂದ ವೆಯ್ಟ್ ಹೆಚ್ಚಾಗಲ್ಲ. ಆದರೆ ನಿಮಗೆ ಫೈಬರೆಲ್ಲ ಇರುತ್ತೆ, ಅದರಲ್ಲಿ ಎಲ್ಲ ಇರುತ್ತೆ, ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು. ವೆಯ್ಟ್ ಹೆಚ್ಚಾಗಲ್ಲ. ವೆಯ್ಟ್ ಕಡಿಮೆ ಮಾಡೋದಾದರೆ ಇದನ್ನು ಅಡುಗೆ ಮಾಡಿ ಊಟ ಮಾಡ್ಕೋಬೋದು ನೀವು ಜಾಸ್ತಿ. ಮತ್ತು ಈಗ ಹಸಿರುಬೇಳೆ ಹಾಕಿರೋದ್ರಿಂದ ಅದು ಪ್ರೋಟೀನು ಇದೆ ಅದರಲ್ಲಿ. ತುಂಬ ಆರೋಗ್ಯಕರವಾದಂಥ ಒಂದು ಅಡುಗೆ ಇದು ಖಾರ ಪೊಂಗಲ್, ಗೋಧಿ ನುಚ್ಚಿನ ಖಾರ ಪೊಂಗಲು. ನೀವು ಮಾಡಿ ನೋಡಿ, ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ ಈ ಅಡುಗೆ. ರುಚಿ ಇರುತ್ತೆ. ಮನೆಯಲ್ಲಿ ಡಯಾಬಿಟಿಸ್ ಪೇಷಂಟ್ ಇದ್ದರೆ ಅವ್ರಿಗೂ ಮಾಡಿಕೊಡ್ಬೋದು ನೀವು, ಅವರು ತಿನ್ಬೋದು ಇದನ್ನು. ಬರೀ ಒಂದು ಚಪಾತಿ ಅಂತ ಎಷ್ಟು ತಿಂತಾರೆ, ಅಥವಾ ಬೇರೆ ರಾಗಿ ಎಲ್ಲ ಸಾಕಾಗತ್ತಲ್ವ. ಅದಕ್ಕೆ ಬೇರೆ ಬೇರೆ ಮಾಡಬೇಕು ಅಂದರೆ ಈ ಥರದ್ದು ಒಂದು ಮಾಡ್ಕೋಬೋದು. ಇದು ಒಂದು ವೆರೈಟಿ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.